ಇವತ್ತು ನಾನು ನನ್ನ ಫ್ರೆಂಡ್ಸು ಚಿತ್ರಕಲಾ ಪರಿಷತ್ಗೆ ಅಂತ ಹೋಗಿ ಅಲ್ಲಿ ಎಕ್ಸಿಬಿಷನ್ ಇತ್ತು, ನೋಡೋಣ ಅಂತ ಹೋಗಿದ್ವಿ. ಅಲ್ಲಿ ನೋಡಿದ್ರೆ ಎಷ್ಟೊಂದು ಶಾಪ್ಸ್ ಇತ್ತು. ಆದರೆ ತುಂಬ ಅಂದರೆ ತುಂಬ ಬರೀ ಬಟ್ಟೆ ಅಂಗಡಿನೇ ಇದ್ವು. ನಮ್ಮ ಎಕ್ಸ್ಪೆಕ್ಟೇಷನ್ ತಕ್ಕನಾಗಿರಲಿಲ್ಲ. ಬಟ್ ಆದರೂ ಹೋದ್ವಲ್ಲ ಅಂತ ಎಲ್ಲ ಶಾಪ್ಸು ಒಂದು ಸರಿ ವಿಸಿಟ್ ಹಾಕಿ ಎಲ್ಲ ಒಂದು ರೌಂಡ್ ಹಾಕಿದ್ವಿ. ಸಣ್ಣ ಪುಟ್ಟ ಶಾಪಿಂಗ್ ಮಾಡಿದ್ವಿ. ಸುಮ್ಮನೆ ತೊಗೊಳೋದಕ್ಕಿಂತ ಸುಮ್ಮನೆ ಒಂದು ವಿಂಡೋ ಶಾಪಿಂಗ್ ಥರ ಆಯಿತು ಅಷ್ಟೇ. ಬಟ್ ಏನೋ ಒನ್ ಡೇ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿಕೊಂಡು ನೋಡಿದ ಥರ ಆಯಿತು. ಅದು ಇದು ಅಂತ ಬಾರ್ಗೇನ್ ಮಾಡಿದ್ವಿ. ಬಟ್ ದುಡ್ಡು ತುಂಬ ಜಾಸ್ತಿ ಇತ್ತು, ಕಾಸ್ಟೂ ತುಂಬ ಜಾಸ್ತಿ ಇತ್ತು. ಡಬಲ್ ಇದೆ ರೇಟು ಎಲ್ಲದಕ್ಕಿಂತ ಹಂಗೆ ನೋಡಿದ್ರೆ. ಆಮೇಲೆ ಏನೋ ಒಂದು ಎಂಜಾಯ್ಮೆಂಟ್ ಆಯಿತು ಅಷ್ಟೇ. ಒಂದು ಸಂಡೇ ಅಂತ ಯಾವಾಗಲೂ ಆಗ್ತಾಯಿರ್ತಾರೆ ಇಲ್ಲಿ ಚಿತ್ರಕಲಾ ಪರಿಷತ್ತಲ್ಲಿ ಈ ಥರ ಎಕ್ಸಿಬಿಷನ್ನು. ಪೇಂಟ್ ಲವರ್ಸು ಮತ್ತು ಈ ಶಾಪಿಂಗ್ ಲವರ್ಸ್ಗಂತೂ ಹೇಳಿ ಮಾಡಿಸಿದ ಜಾಗ ಇದು. ನಾವು ಒಂದೆರಡು ಸರಿ ಹೋಗಿದ್ದೀವಿ ಅಲ್ಲಿ. ಹಾಗೆ ಈ ಸರಿನೂ ಹೋದ್ವಿ. ಬೆಂಗಳೂರು ಉತ್ಸವ ಅಂತ ಎಕ್ಸಿಬಿಷನ್ ಇದ್ದಿತ್ತು ಈ ಸರಿ. ಎಲ್ಲ ನೋಡಿದ್ವಿ, ಏನೇನು ಬೇಕೋ ಎಲ್ಲ ತೊಗೊಂಡ್ವಿ, ನೋಡಿದ್ವಿ. ಬಟ್ ತುಂಬ ಬಟ್ಟೆ ಅಂಗಡಿನೇ ಇತ್ತು. ಅದಕ್ಕೆ ಮೀರಿ ಇನ್ನೇನು ಜಾಸ್ತಿ ಇರಲಿಲ್ಲ ಅಲ್ಲಿ. ಸುಮ್ಮನೆ ಒಂದು 3-4 ಅವರ್ಸ್ ಓಡಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿಕೊಂಡು ಸ್ವಲ್ಪ ಫೋಟೋಶೂಟ್ಸ್ ಮಾಡ್ಕೊಂಡ್ವಿ. ಹೋಗಿದ್ವಲ್ಲ ಅಂತ ಮೆಮೊರಿಗೆ ಬೇಕಲ್ಲ ಅಂದ್ಬಿಟ್ಟು ಫೋಟೋಶೂಟ್ ಮಾಡಿದ್ವಿ. ಇನ್ನೂ ಏನೇನೋ ಇತ್ತು ತುಂಬ ನೋಡೋವಂಥದ್ದು. ಆ ಕಡೆ ಈ ಕಡೆ ಎಲ್ಲ ಒಂದು ಸ್ವಲ್ಪ ಸುತ್ತಾಡಿದ್ವಿ. ಎಲ್ಲ ಶಾಪ್ಸ್ನೂ ಒಂದು ಸರಿ ನೋಡಿದ್ವಿ. ಇದು ಅರೇಂಜ್ಮೆಂಟ್ ಚೆನ್ನಾಗಿದೆ. ಮೊದಲೆಲ್ಲ ಒಂಥರ ಸ್ಟಾಲ್ ಥರ ಇದ್ರಲ್ಲಿ ಹಾಕ್ತಾಯಿದ್ರು, ಪೆಂಡಾಲ್ ಥರ ಇತ್ತು. ಬಟ್ ಈಗೆಲ್ಲ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ ಪ್ರತಿಯೊಂದೂ. ಕನ್ಸ್ಟ್ರಕ್ಟ್ ಮಾಡಿರೋದ್ರಿಂದ ಎಲ್ಲ ಪರ್ಮನೆಂಟಾಗಿ ಏನಿರಲ್ಲ ಅಂತ ಹೇಳಿದ್ರು ಎಲ್ರೂ. ಮತ್ತು ಅದೂ ಹೆವಿ ಅಂತ ಹೇಳಿದ್ರು. ಶಾಪ್ಸ್ ಎಲ್ಲ ಬರೀ 10 ಡೇಸ್ಗೆ 50,000 ಪೇ ಮಾಡಬೇಕು ನಾವು, ಅದಕ್ಕೆ ಇಷ್ಟು ಜಾಸ್ತಿ ಇರುತ್ತೆ ಇಲ್ಲಿನೂ, ಇದು ರೇಟು ಹಾಗೆ ಇರುತ್ತೆ ಅಂತ ಹೇಳಿದ್ರು. ಎನಿವೇ ತುಂಬ ಜನನೂ ಏನಿರಲಿಲ್ಲ. ನಾವು ವೀಕೆಂಡ್ ಆದ್ದರಿಂದ ತುಂಬ ರಶ್ ಇರುತ್ತೆ ಅಂತ ಅಂದ್ಕೊಂಡಿದ್ವಿ. ಬಟ್ ಆ ಥರ ಎಲ್ಲ ಏನೂ ಇರಲಿಲ್ಲ. ವೆರಿ ನಾರ್ಮಲ್ ಆಗಿದ್ದರು ಜನನು ಅಷ್ಟೇ, ಇನ್ನೇನೂ ಇಲ್ಲ. ಒಂದು ರೌಂಡು ಶಾಪಿಂಗ್ ಆಯಿತು ಅಷ್ಟೆ, ವಿಂಡೋ ಶಾಪಿಂಗ್.